ಲೋಕಸಭೆ ಮತ ಎಣಿಕೆಗೆ ಸಿದ್ಧವಾದ ಜಿಲ್ಲಾ ಚುನಾವಣಾ ಆಯೋಗ. ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯಲಿರುವ ಮತ ಎಣಿಕೆ. 600ಕ್ಕೂ ಹೆಚ್ಚು ಪೊಲೀಸ್ ಜೊತೆಗೆ ಸಿಆರ್ಪಿಎಫ್ ಪೊಲೀಸರ ನಿಯೋಜನೆ. ಒಟ್ಟು 29 ಅಭ್ಯರ್ಥಿಗಳ ಭವಿಷ್ಯ ಬರೆದಿರುವ 15,25,000 ಮತದಾರರು. ಜೂನ್ 4ರಂದು ಬೆಳಗ್ಗೆ 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್. ಮತ ಎಣಿಕೆ ಕೇಂದ್ರಕ್ಕೆ ವೆಬ್ ಕ್ಯಾಮೆರಾ ಅಳವಡಿಕೆ. ಮತ ಎಣಿಕೆ ಕೇಂದ್ರವನ್ನು ವೀಕ್ಷಿಸಿದ ಚುನಾವಣಾ ಅಧಿಕಾರಿ. ಇಡೀ ದೇಶವೇ ಕುತೂಹಲದಿಂದ ಕಾಯುತ್ತಿರುವ ಲೋಕಸಭಾ ಚುನಾವಣಾ ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಕೇವಲ 1 ದಿನ ಮಾತ್ರ ಬಾಕಿ ಇದ್ದು ಲೋಕಸಭೆ ಗೆಲ್ಲುವವರು ಯಾರು ಎಂಬುದು ಬಹಿರಂಗವಾಗಲಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಳೆದ ಏಪ್ರಿಲ್ 26ನೇ ತಾರೀಕು ಮತದಾನ ನಡೆದಿತ್ತು. ಮತದಾನದ ನಂತರ ಇವಿಎಂ ಮತ್ತು ವಿವಿಪ್ಯಾಟ್ಗಳನ್ನು ಚಿಕ್ಕಬಳ್ಳಾಪುರ ಹೊರವಲಯದ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 9,73,725 ಪುರುಷ ಮತದಾರರು, 9,97,306 ಮಹಿಳಾ ಮತದಾರರು ಮತ್ತು 266 ಇತರ ಮತದಾರರಿದ್ದಾರೆ. ಇದರಲ್ಲಿ ಏಪ್ರಿಲ್ 26ರಂದು ನಡೆದ ಚುನಾವಣೆಯಲ್ಲಿ 7,66,348 ಪುರುಷ ಮತದಾರರು, 7,90,725 ಮಹಿಳಾ ಮತದಾರರು ಮತ್ತು 94 ಮಂದಿ ಇತರೆ ಮತದಾರರು ಸೇರಿ 15,25,717 ಮಂದಿ ತಮ್ಮ ಹಕ್ಕು ಚಲಾಯಿಸುವ ಮೂಲಕ 77% ಮತದಾನ ನಡೆದಿತ್ತು. ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿದ್ದೀವಿ. ಜೂನ್ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಮತದಾನ ಎಣಿಕೆಯ ಒಂದು ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಮೊದಲಿಗೆ ನಾವು ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸನ್ನು ಎಣಿಕೆ ಮಾಡ್ತಕ್ಕಂಥದ್ದನ್ನು ಪ್ರಾರಂಭ ಮಾಡ್ತೀವಿ. ಅದರ ನಂತರದಲ್ಲಿ ರೆಗ್ಯುಲರ್ ಪೋಲ್ಡ್ ಇವಿಎಮ್ಸ್ ಏನಿದ್ದಾವೆ ಅದನ್ನು ನಾವು ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಎಲ್ಲ ಕೌಂಟಿಂಗ್ ಏಜೆಂಟ್ಸ್ ಜೊತೆ ಕೂಡ ಸಭೆ ಮಾಡಿ ಅವರಿಗೆಲ್ಲ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗೆಯೇ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟು ಕೂಡ ಮಾಡಿ ತಮ್ಮೆಲ್ಲರಿಗೂ ಕೂಡ ಒಂದು ಇಲ್ಲಿ ಪ್ರೋಸೆಸ್ ಯಾವ ಥರ ನಡೆಯುತ್ತೆ, ಏನು ಸಕಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ರ ಬಗ್ಗೆಯೂ ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಈಗಲೂ ಸಹ ಮಾನ್ಯ ನಮ್ಮ ಜನರಲ್ ಅಬ್ಸರ್ವರು ಕೂಡ ಬಂದುಬಿಟ್ಟು ಮತ ಎಣಿಕಾ ಕೇಂದ್ರದಲ್ಲಿ ಕೈಗೊಂಡಿರ್ತಕ್ಕಂಥ ಸಿದ್ಧತೆಗಳ ಬಗ್ಗೆ ಪರ್ಸ್ನಲಿ ಅವರೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಎಲ್ಲದೂ ಕೂಡ 100% ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಹಾಗೆಯೇ ಮತ ಎಣಿಕೆಗೆ ಬರ್ತಕ್ಕಂತಹ ಸಿಬ್ಬಂದಿಗಳಿಗೆ, ಮತ ಎಣಿಕಾ ಏಜೆಂಟ್ಗಳಿಗೆ ಅವರ ವೆಹಿಕಲ್ಗಳನ್ನು ನಿಲ್ಲಿಸಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಟ್ಟಿದ್ದೀವಿ. ಅವರಿಗೆ ಊಟ ಉಪಹಾರದ ವ್ಯವಸ್ಥೆಗೋಸ್ಕರ ಪೇಯ್ಡ್ ಕ್ಯಾಂಟೀನನ್ನು ಕೂಡ ಅವರಿಗೆ ತೆರೆದಿದ್ದೀವಿ. ಹಾಗೆಯೇ ನಮ್ಮ ಕೌಂಟಿಂಗು ಏಜೆಂಟ್ಸ್ಗಳು ಅಂದರೆ ಕೌಂಟಿಂಗು ಸೂಪರ್ವೈಸರ್ಸು, ಕೌಂಟಿಂಗ್ ಅಸಿಸ್ಟೆಂಟ್ಸು, ಮೈಕ್ರೋ ಅಬ್ಸರ್ವರ್ಸ್ಗಳು ಮತ್ತು ಮತ ಎಣಿಕಾ ಇದಕ್ಕೆ ಸಿಬ್ಬಂದಿಗಳು ಏನು ಬರ್ತಾರೆ ಅವರೆಲ್ಲರಿಗೂ ಅನುಕೂಲ ಆಗಲಿಕ್ಕೆ ಅವರಿಗೂ ಕೂಡ ಉಪಹಾರದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಕೌಂಟರ್ಗಳನ್ನು ಸಪ್ರೇಟ್ ಕೌಂಟರ್ಗಳನ್ನೆಲ್ಲ ಮಾಡಿದ್ದೀವಿ. ಲೋಕಸಭಾ ಚುನಾವಣೆ ಮತ ಎಣಿಕೆ ಜೂನ್ 4ರಂದು ನಡೆಯಲಿದ್ದು ಮತ ಎಣಿಕೆಗೆ ಅಗತ್ಯವಿರುವ ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾ ಚುನಾವಣಾ ಆಯೋಗ ಪೂರ್ಣಗೊಳಿಸಿದೆ. ಮತ ಎಣಿಕಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶವಿಲ್ಲದಂತೆ ಕ್ರಮ ವಹಿಸುವ ಜೊತೆಗೆ ಮತ ಎಣಿಕಾ ಕೇಂದ್ರದ ಬಳಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಭದ್ರತೆ ವಹಿಸಲಾಗಿದೆ. ಮತ ಎಣಿಕೆಗಾಗಿ ಒಟ್ಟು 10 ಕೊಠಡಿಗಳನ್ನು ಸಿದ್ಧಪಡಿಸಲಾಗಿದೆ. 10 ಕೊಠಡಿಗಳಲ್ಲಿ 94 ಟೇಬಲ್ಗಳ ಮೇಲೆ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಇದಕ್ಕಾಗಿ 128 ಸಿಬ್ಬಂದಿ, 212 ಮೇಲ್ವಿಚಾರಕರು ಮತ್ತು ಮತ ಎಣಿಕೆ ಸೂಕ್ಷ್ಮ ವಿಚಾರಕರಾಗಿ 113 ಮಂದಿ ಕಾರ್ಯನಿರ್ವಹಿಸಲಿದ್ದಾರೆ. ಮೂರನೇ ತಾರೀಕಿನಿಂದ ಸಂಜೆ 6 ಗಂಟೆಗೆ, 3ನೇ ತಾರೀಕು ಸಂಜೆ 6 ಗಂಟೆಯಿಂದ 5ನೇ ತಾರೀಕು ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ 144 ಸೆಕ್ಷನ್ ಜಾರಿಯಲ್ಲಿ ಇರುತ್ತೆ. ಮತ ಎಣಿಕೆ ಏನು ಪ್ರಕ್ರಿಯೆ ನಡೆಯುತ್ತೆ, ಆ ಮತ ಎಣಿಕೆ ಮಾಡಬೇಕಾದ್ರೆ ಮಾನ್ಯ ಜನರಲ್ ಅಬ್ಸರ್ವರ್ ಕೂಡ ಪ್ರತಿ ರೌಂಡಲ್ಲೂ ಕೂಡ, ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ನಲ್ಲಿ ಪ್ರತಿ ರೌಂಡಲ್ಲೂ ಕೂಡ ರ್ಯಾಂಡಮ್ ಆಗಿ 2 ಮತಗಟ್ಟೆಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಮತ್ತೆ ಕ್ರಾಸ್ ಚೆಕ್ ಅನ್ನ ಸಾಹೇಬರು ಮಾಡಿದ್ದಾರೆ. ಈ ಮಾಧ್ಯಮ ಪ್ರತಿನಿಧಿಗಳನ್ನ ಮತ ಎಣಿಕೆ ಕೊಠಡಿಗಳಿಗೆ ಕರ್ಕೊಂಡು ಹೋಗೋದು ಮತ್ತೆ ವಾಪಸ್ ತರ್ತಕ್ಕಂಥ ಒಂದು ಕೆಲಸವನ್ನ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ತಾವು ತಮ್ಮ ನೇತೃತ್ವದಲ್ಲಿ ಅದನ್ನ ಮಾಡಬೇಕು.